ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಮಾಂಜಿ, ಮಕ್ಕಳ ಹಕ್ಕುಗಳ ಹೋರಾಟಗಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 1.5 ತಿಂಗಳಿನಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದ ಯುದ್ಧ ನಡೀತಾ ಇದೆ. ಅನೇಕ ಮಕ್ಕಳು ಸಾವನ್ನಪ್ಪಿದ್ದಾರೆ, ಯುವಜನರು ಸಾವನ್ನಪ್ತಾ ಇದ್ದಾರೆ. ಹಾಗೇನೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಇವತ್ತು ದೊಡ್ಡ ಪರಿಣಾಮ ಈ ಯುದ್ಧದಿಂದ ಸಂಭವಿಸಿರುವಂಥದ್ದು. ಮತ್ತೆ ಒಂದು ಕಡೆ ಪ್ರಕೃತಿಯ ಮೇಲೆ ಕೂಡ ಈ ಯುದ್ಧದ ಪರಿಣಾಮಗಳು ವ್ಯತಿರಿಕ್ತವಾದಂತಹ ಪರಿಣಾಮಗಳನ್ನು ಇದು ಬೀರ್ತಾ ಇದೆ. ಅದರ ಪರಿಣಾಮಗಳನ್ನು ಕಾಣ್ತಾ ಇದ್ದೇವೆ ನಾವು. ಹಾಗಾಗಿ ನಾನು ಇದೇ ತಿಂಗಳ 11ನೇ ತಾರೀಕಂದು ಉಡುಪಿಯಲ್ಲಿ ಕ್ಲಾಕ್ ಟವರ್ನ ಎದುರುಗಡೆ, ಮಹಾತ್ಮ ಗಾಂಧಿ ಪ್ರತಿಮೆಯ ಎದುರುಗಡೆ ಒಂದು ರಾಜ್ಯ ಮಟ್ಟದ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಏನಂದ್ರೆ ಯುದ್ಧ ನಿಲ್ಲಿಸಿ ಶಾಂತಿಯನ್ನು ತರಬೇಕು ಅನ್ನುವ ನೆಲೆಯಲ್ಲಿ ಈ ಅಭಿಯಾನವನ್ನು ಕೈಗೊಂಡಿದೆ. ಅದರ ಮುಂದುವರಿಕೆ ಭಾಗವಾಗಿ ಇದೇ ತಿಂಗಳು 25ನೇ ತಾರೀಕು ಕುಂದಾಪುರದ ಶಾಸ್ತ್ರಿ ಸರ್ಕಲ್ನಲ್ಲಿ ಮತ್ತೆ ಈ ಅಭಿಯಾನವನ್ನು ನಾನು ಕೈಗೊಳ್ತಾ ಇದ್ದೇನೆ. ಶಾಂತಿ ನೆಲೆಸಬೇಕು ಜಗತ್ತಿನೆಲ್ಲೆಡೆ, ಹಾಗೆ ಮಾನವ ಸಂಪನ್ಮೂಲ ಉಳಿಬೇಕು ಮತ್ತು ಪ್ರಕೃತಿ ಸಂಪನ್ಮೂಲ ಮುಂದಿನ ಜನಾಂಗಕ್ಕೆ ಅದು ವರ್ಗಾಯಿಸಬೇಕು, ಉಳಿಬೇಕು ಅನ್ನುವಂಥದ್ದು ನನ್ನ ದೇವೋದ್ದೇಶವಾಗಿದೆ. ಹಾಗಾಗಿ ಶಾಸ್ತ್ರಿ ಸರ್ಕಲ್ನಲ್ಲಿರುವಂತಹ ಶಾಸ್ತ್ರಿ ಅವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮಾಲಾರ್ಪಣೆ ಮಾಡಿ ನಾನು ಮೌನ ಪ್ರತಿಭಟನೆಗೆ ಕುಳಿತುಕೊಳ್ತಾ ಇದ್ದೇನೆ. ಈ ಅಭಿಯಾನ 25ನೇ ತಾರೀಕಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಅಭಿಯಾನದಲ್ಲಿ ನಾನು ಏಕಾಂಗಿಯಾಗಿ ಕುತ್ಕೊಳ್ಳಿಕ್ಕಿದ್ದೇನೆ. ನನ್ನ ಜೊತೆಗೆ ಒಂದು ಪುಟ್ಟ ಮಗು ಕೂಡ ಕುತ್ಕೊಳ್ತಾ ಇದೆ. ಯುದ್ಧ ನಿಲ್ಲಿಸಿ ಶಾಂತಿಯನ್ನು ತರುವಂತ ಪ್ರಯತ್ನದಲ್ಲಿ ನನ್ನ ಜೊತೆಗೆ ಒಂದು ಪುಟ್ಟ ಮಗು ಬರ್ತಾ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ವಿಶ್ವ ಶಾಂತಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಯಾರೆಲ್ಲ ಶಾಂತಿ ಪ್ರಿಯರಿದ್ದೀರಿ ತಾವೆಲ್ಲ ನನ್ನ ಜೊತೆಗೆ ಬಂದು ಕೈ ಜೋಡಿಸಿ ಈ ಒಂದು ಅಭಿಯಾನದಲ್ಲಿ ನನಗೆ ಸಹಕಾರವನ್ನು ಕೊಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಪ್ರೀತಿಯಿಂದ.